ಡೆಲ್ಲಿ ಎಲ್ಲ ಕಡೆಯೂ ಗೌರ್ನರ್ಗಳು ಕಂಟ್ರೋಲ್ ತಗೊಳ್ತಾ ಇದ್ದಾರೆ ಸರ್ಕಾರನ. ಈಸ್ ದೇರ್ ಅ ನೀಡ್ ಫಾರ್ ಎ ನ್ಯಾಷನಲ್ ಕ್ಯಾಂಪೇನ್ ಫ್ರಮ್ ಇಂಡಿಯಾ ಬ್ಲಾಕ್ ಟು ಸೇವ್ ಡೆಮೋಕ್ರಸಿ ಅಂಡ್ ಫೆಡರಲಿಸಮ್. ರಾಷ್ಟ್ರಪತಿಗಳಾಗಿ ಮತ್ತು ರಾಜ್ಯಪಾಲರಾಗಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗವರ್ನರ್ಗಳಿದ್ದಾರಲ್ಲ, ನಾಮಿನೇಟೆಡ್ ಗವರ್ನರ್ಗಳು, ದೇ ಆರ್ ನಾಟ್ ಎಲೆಕ್ಟೆಡ್ ಗವರ್ನರ್. ಕಾನ್ಸ್ಟಿಟ್ಯೂಷನ್ನು ಹೆಡ್ಡು ಅವರು ರಾಷ್ಟ್ರಪತಿ ಮತ್ತು ಗವರ್ನರ್ ಸ್ಟೇಟ್ಗಳಲ್ಲಿ ರಾಷ್ಟ್ರದಲ್ಲಿ ಹೆಡ್ಡು ಅವ್ರು ಕೆಲಸ ಮಾಡಬೇಕು. ಮತ್ತು ನಾವೆಲ್ಲ ಜನಗಳಿಂದ ಆಯ್ಕೆ ಆದವರು, ನಾವು ಅಡ್ಮಿನಿಸ್ಟ್ರೇಷನ್ ಹೆಡ್ಡು, ಸೊ ಅವರು ಕಾನ್ಸ್ಟಿಟ್ಯೂಷನ್ ಹೆಡ್ಡು. ಸೊ ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಗವರ್ನರ್ ನಿಮ್ಮದೇ ಜಾಸ್ತಿಯಪ್ಪ ಗಲಾಟೆ. ನಿಮ್ಮದು ಅವ್ರದ್ದು ಗಲಾಟೆ ಇರ್ತದೆ, ಅದು ಇದ್ದೇ ಇರ್ತದೆ. ನಿಮ್ಮದು ಗಲಾಟೆ ಜಾಸ್ತಿ ಆಗುತ್ತೆ. ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ. ಇಲ್ಲ, ಡಿಬೇಟ್ ಆಗಬೇಕು. ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು. ಯಾರೇ ರಾಜ್ಯಪಾಲರುಗಳು ಅಡ್ಮಿನಿಸ್ಟ್ರೇಷನಲ್ಲಿ ತಲೆ ಹಾಕಬಾರ್ದು. ಯಾರೇ ತಲೆ ಹಾಕಿ ದೇಶದಲ್ಲಿ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ಸಂವಿಧಾನದ ಸಂಘರ್ಷ ಎಂತದು? ನಾವು ಅಡ್ಮಿನಿಸ್ಟ್ರೇಷನನ್ನು ನಡೆಸ್ತಾ ಇದ್ದೀವಿ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತ ಅಂತಲ್ಲ ಇಡಿ ಮತ್ತೆ ಸಿಬಿಐ ಇದು. ಇಲ್ಲಿ ಇಡಿ ಸಿಬಿಐ ಇದು ಆಪರೇಷನ್ ಇಲ್ಲಪ್ಪ, ಸಿಬಿಐ ಇಡಿ ಸಿಬಿಐನ ಕೇಂದ್ರದವರು ದುರ್ಬಳಕೆ ಮಾಡ್ಕೊತಾರೆ ಅನ್ನೋ ಆರೋಪ ಇತ್ತಲ್ಲ. ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಡೀತಾ ಇದೆ.